ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ ಮನ ಚಾನಲ್. ನಾನು ನಿಮ್ಮ ಪ್ರಶಾಂತ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಖುಷಿಯಾದ ಸಂಗತಿ ಏನು ಅಂದರೆ ನನ್ನ ಚಾನಲ್ 114 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವರಿಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಈ ದಿನ ನಾನು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಮಲೆಗಳಲ್ಲಿ ಮದುಮಗಳು ಎನ್ನೋ ಒಂದು ಪ್ರಸಿದ್ಧವಾದ ಕಾದಂಬರಿಯನ್ನು ನಾನು ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಇದ್ರ ಪುಟ ಒಂದು 712 ಪುಟಗಳಿದೆ. ಇದನ್ನ ಉದಯ ರವಿ ಪ್ರಕಾಶನ ಮೈಸೂರಿನವರು ಒಂದು ಮುದ್ರಣ ಮಾಡಿಸಿದ್ದಾರೆ. ಹಾಗೆ ಈ ಕಾದಂಬರಿಯ ಬೆಲೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, 380 ರೂಪಾಯಿಗಳು. ಈ ಕಾದಂಬರಿ ಗುತ್ತಿಯಿಂದ ಪ್ರಾರಂಭ ಆಗುತ್ತೆ, ಸಿಂಬಾವಿಯಿಂದ. ಗುತ್ತಿ ಭರಮಯ್ಯ ಹೆಗಡೆಯವರು ಒಂದು ಕಾಗದ ಕೊಡ್ತಾರೆ. ಅದನ್ನು ತಗೊಂಡು ಕೋಣೂರ ಕಡೆ ಅವನು ಪ್ರಯಾಣ ಬೆಳೆಸ್ತಾನೆ. ಈ ಪ್ರಯಾಣದಲ್ಲಿ ಅವನಿಗೆ ಯಾವ ಊರು ಸಿಗುತ್ತೆ, ಯಾರ ಮನೇಲಿ ಅವನು ಉಳ್ಕೊಳ್ತಾನೆ, ಅವನ ಜೊತೆ ಅವನ ನಾಯಿ ಕೂಡ ಅವನ ಜೊತೆ ಬರುತ್ತೆ. ಅದ್ರ ಹೆಸರು ಹುಲಿಯಾ ಅಂತ. ಗುತ್ತಿ ಜೊತೆ ಎಷ್ಟು ಅದು ನಾಯಿ ಹೊಂದ್ಕೊಂಡಿರುತ್ತೆ ಅಂದರೆ ಅವನ ನಾಯಿ ಗುತ್ತಿ ಅಂತಲೇ ಕರಿತಾ ಇರ್ತಾರೆ. ಹೀಗೆ ಕತೆ ಮುಂದುವರಿತಾ ಏನು ಈ ಗುತ್ತಿ ಇರ್ತಾನೆ, ಅವನು ಕೋಣನೂರಿಗೆ ಹೋಗಿ ಅಲ್ಲಿ ಸುಬ್ಬಣ್ಣ ಹೆಗಡೆಯವರಿಗೆ ಒಂದು ಪತ್ರನ ಕೊಡ್ತಾನೆ. ಇಲ್ಲಿ ಕುವೆಂಪು ಅವರು 2 ಪ್ರೇಮ ಕಥೆಯನ್ನು ತಗೊಂಡಿದ್ದಾರೆ. ಒಂದು ಈ ಗುತ್ತಿ ಮತ್ತೆ ತಿಮ್ಮಿಯ ನಡೆಯುವ ಪ್ರೇಮ ಕಥೆ ಅಂತಾನೆ ಹೇಳ್ಬೋದು. ಎರಡನೇದಾಗಿ ಮುಕುಂದಯ್ಯ ಮತ್ತೆ ಚಿನ್ನಮ್ಮ. ಅವಾಗ ನಿಮಗೆ ಫ್ರೆಂಡ್ಸ್ ಅನ್ಸುತ್ತೆ ಈ ಚಿನ್ನಮ್ಮ ಮತ್ತು ಮುಕುಂದಯ್ಯ ಯಾರು ಅಂತ. ಮೊದಲಿಗೆ ಅದನ್ನು ಹೇಳ್ಬಿಡ್ತೀನಿ. ಈ ಸುಬ್ಬಣ್ಣ ಹೆಗಡೆಗೆ ಏನು ಈ ಕಾಗದ ಕೊಡ್ತಾ ಇದ್ದಾನಲ್ಲ, ಅವರ ಒಂದು ಸಂಬಂಧಿಗಳೇ ಆಗಿರ್ತಾರೆ, ಎಂಟಣ್ಣ ಅಂತ. ಅವರ ಮಗಳು ಚಿನ್ನಮ್ಮ, ಅವರ ಅಮ್ಮನ ಕಡೆಯಿಂದ ರಿಲೇಟಿವ್ ಆಗಬೇಕಾಗಿರುತ್ತೆ ಮುಕುಂದಯ್ಯ. ಇವ್ರ ನಡುವೆ ಬಾಲ್ಯದಿಂದನೂ ಒಂದು ಪ್ರೇಮ ಇರುತ್ತೆ. ಈ ಎಂಟಣ್ಣ ಕೆಲವೊಂದು ಸಾಲಗಳನ್ನ ಮಾಡ್ಕೊಂಡು ಅವನಿಗೆ ದುಡ್ಡಿನ ಒಂದು ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ಅವನು ಭರಮಯ್ಯ ಹೆಗಡೆಗೆ 2ನೇ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾನೆ ಅವನು. ಈ ಭರಮಯ್ಯ ಹೆಗಡೆಯ ಹೆಂಡತಿ ಏನಿರ್ತಾಳೆ ಜಟ್ಟಮ್ಮ, ಅವಳು ಸುಬ್ಬಣ್ಣ ಹೆಗಡೆಯವರ ಅಣ್ಣನ ಮಗಳೇ ಆಗಿರ್ತಾಳೆ. ಆದ್ರಿಂದ ಅವಳಿಗೂ ಒಂದು ಮನಸ್ತಾಪ ಬರುತ್ತೆ, ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ. ಕೊನೆಗೆ ಈ ಮದುವೆ ಏನಿರುತ್ತೆ, ಈ ಮುಕುಂದಯ್ಯ ಮತ್ತೆ ಚಿನ್ನಮ್ಮ ಅವ್ರಿಗೆ ಮದುವೆ ಆಗುತ್ತಾ ಅಥವಾ ಭರಮಯ್ಯ ಹೆಗಡೆ ಜೊತೆನೆ ಮದುವೆ ಆಗುತ್ತೆ ಅನ್ನೋದನ್ನೇ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಫ್ರೆಂಡ್ಸ್ ಈ ಕಾದಂಬರಿ ಓದುವಾಗ. ಇನ್ನೊಂದು ಕಡೆ ಗುತ್ತಿ ಮತ್ತೆ ತಿಮ್ಮಿ ನಡುವೆ ಪ್ರೇಮ ಕಥೆನ ಬರೀತಾರೆ. ಗುತ್ತಿಯ ಒಂದು ಅತ್ತೆ ಮಗಳೇನೆ ಈ ತಿಮ್ಮಿ ಅಂತ ಹೇಳ್ಬೋದು. ತಿಮ್ಮಿಗೆ ಗುತ್ತಿನ ಕಡೆ ಅಂದರೆ ತುಂಬಾನೇ ಇಷ್ಟ ಇರುತ್ತೆ. ಆದರೆ ಏನು ಈ ಅವ್ರ ಅಪ್ಪ ಇರ್ತಾರೆ ಮತ್ತು ಅಣ್ಣದಿರು ಇರ್ತಾರೆ, ಅವರು ಬಚ್ಚನವನ ಜೊತೆ ಮದುವೆ ಮಾಡೋಕ್ಕೆ ಅವ್ರ ಗೌಡ್ರು ಹೇಳಿದ್ದಾರೆ, ಕಲ್ಲಯ್ಯ ಗೌಡ್ರು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಡಿಸೈಡ್ ಮಾಡಿರ್ತಾರೆ. ಆದ್ರೆ ಏನು ಈ ಪ್ರಯಾಣ ಆಗುತ್ತೆ ಆವಾಗಲೇ ಅವನು ಡಿಸೈಡ್ ಮಾಡ್ಕೊಂಡಿರ್ತಾನೆ ಗುತ್ತಿ, ನಾನು ತಿಮ್ಮಿನ ಕರ್ಕೊಂಬರ್ಬೇಕು ಸಿಂಬಾವಿಗೆ ಅಂತ. ಹಾಗೆ ಅವ್ರ ಏನು ಈ ತಿಮ್ಮಿ ಇರ್ತಾರೆ, ಅವ್ರ ಅಮ್ಮ ಸೇಸಿಗೂ ಕೂಡ ಈ ಮದುವೆ ಇಷ್ಟ ಇರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹೀಗೆ ಕತೆ ಮುಂದುವರಿತಾ ಏನು ಈ ಗುತ್ತಿ ಅಲ್ಲಿಂದ ಹೋಗ್ತಾನೆ, ಅವನು ತಿಮ್ಮಿನ ಕರ್ಕೊಂಬರ್ತಾನೆ. ಹೇಗೆಲ್ಲ ಕರ್ಕೊಂಬರ್ತಾನೆ ಅವನು ಅದನ್ನ ಒಂದು ಸ್ವಾರಸ್ಯಕರವಾಗಿ ಬರೀತಾರೆ. ಇದು ಆ ಪ್ರಯಾಣನೂ ಅವರು ರಾತ್ರಿ ನಡೆಯುತ್ತೆ. ಅದು ಹುಲಿಕಲ್ ಗುಡ್ಡನ್ನೆಲ್ಲ ಹತ್ತಿ ಅವರು ಬರ್ತಾರೆ. ಅಲ್ಲಿ ಏನೆಲ್ಲ ಪ್ರಾಣಿಗಳ ಹಾವಳಿ ಆಗುತ್ತೆ, ಅವರು ಎಲ್ಲಿ ಆಶ್ರಯ ಪಡಿತಾರೆ, ಅದನ್ನೆಲ್ಲ ಡೀಟೇಲಿಂಗ್ ಆಗಿ ಬರ್ದಿದ್ದಾರೆ. ಇನ್ನೊಂದು ಕಡೆ ಮುಕುಂದಯ್ಯ ಮತ್ತೆ ಚಿನ್ನಮ್ಮನ್ನ ಒಂದು ಮಾಡಲು 2 ಕ್ಯಾರೆಕ್ಟರ್ ಬರ್ತಾರೆ, ಅವ್ರ ಬಗ್ಗೆ ಹೇಳಲೇಬೇಕು. ಒಂದು ಐತ ಮತ್ತು ಎರಡನೇದು ಪೀಚಲು ಅಂತ. ಇವರಿಬ್ರು ಕೂಡ ತುಂಬಾ ಮುಕುಂದಯ್ಯನ್ಗೆ ಚಿಕ್ಕದಿಂದನೂ ಕ್ಲೋಸ್ ಆಗಿರ್ತಾರೆ. ಅವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರು ಹೇಗೆಲ್ಲ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನೇ ನೀವು ಓದಿ ಫ್ರೆಂಡ್ಸ್, ಅದು ಸ್ವಾರಸ್ಯಕರವಾಗಿದೆ. ಈ ಕಾದಂಬರಿಯ ವಿಶೇಷತೆ ಏನು ಅಂದ್ರೆ, ಕುವೆಂಪು ಅವರು ಇಲ್ಲಿ ಮಲೆನಾಡಿನ ನಿಸರ್ಗದ ಸೌಂದರ್ಯನ ನಿಮ್ಗೆ ಕಣ್ಣಿಗೆ ಕಟ್ಟಿದಾಗೆ ಬರ್ದಿದ್ದಾರೆ. ಒಂದು ಚಿಕ್ಕ ಸಣ್ಣ ಒಂದು ಸಗಣಿ ಹುಳ್ಳಿಂದ ಹಿಡಿದು ಮಳೆ ಆಗ್ಬೋದು, ಜಿಗ್ನೆಗಳ ಬಗ್ಗೆ ಆಗ್ಬೋದು, ಅಥವಾ ಅಲ್ಲಿ ಜನರು ಆ ಟೈಮಲ್ಲಿ ಏನೆಲ್ಲ ಅದು ಪರಿಹಾರ ಮಾಡ್ಕೊಳ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗೇ ಬರ್ದಿದ್ದಾರೆ. ಅದನ್ನ ನೀವು ಓದಿ ಫ್ರೆಂಡ್ಸ್. ನನಗಿದು ಓದ್ಬೇಕಾದ್ರೆ ಹೇಗೆ ಅನ್ನಿಸ್ತಾ ಇತ್ತು ಅಂದ್ರೆ, ನನ್ನ ಮುಂದೆನೆ ಒಂದು ಕತೆ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಭಾವನೆ. ಸೊ ಹೀಗೆ ನೀವು ಈ ಕತೆ ಓದ್ತಾ ಎಷ್ಟು ನಿಮಗೆ ಖುಷಿಯಾಗುತ್ತೆ ಅಂದ್ರೆ ಕೊನೆಗೆ ಮುಗಿತಾ ಇಷ್ಟೊಂದು ದೊಡ್ಡ ಕಾದಂಬರಿ ಇಷ್ಟು ಬೇಗ ನಾನು ಮುಗಿಸ್ಬಿಟ್ನಾ ಅಂತ ಹೇಳ್ಬಿಟ್ಟು ನಿಮಗೆ ಬರುತ್ತೆ. ಇಲ್ಲಿ ಈಗ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ವಯಸ್ಸಾದವರು ಏನಿರ್ತಾರೆ ಅದನ್ನ ಅವರು ಈ ಸುಬ್ಬಣ್ಣ ಹೆಗಡೆಯ ಕ್ಯಾರೆಕ್ಟರಲ್ಲಿ ಹೇಳ್ತಾರೆ ನಮಗೆ. ಹೇಗೆ ಅವರ ಒಂದು ಮನಸ್ಥಿತಿ ಇರುತ್ತೆ,
ಅವ್ರಿಗೆ ಏನೆಲ್ಲ ಒಂದು ಮನಸ್ಸಿನ ತಳವಳ ಇರುತ್ತೆ ಅದನ್ನ ಒಂದ್ ಕಡೆ ಬರೀತೆ, ಒಂದ್ 3-4 ಅಧ್ಯಾಯದಲ್ಲಿ ಬರೀತಾರೆ. ಹಾಗೇನೆ ಒಂದು ಮನೆಯಲ್ಲಿ ಒಂದು ಸಾವೇ ಆಗ್ಬೋದು, ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋದನ್ನ ಕೂಡ ಇಲ್ಲಿ ಬರೀತಾರೆ ಕುವೆಂಪು ಅವರು. ಕೆಲವೊಂದು ಕ್ಯಾರೆಕ್ಟರ್ಗಳು ಬರುತ್ತೆ, ಅದನ್ನ ನಾನು ಹೇಳ್ತೀನಿ. ಅದೇನು ಅಂದ್ರೆ ಇಲ್ಲಿ ಒಂದು ಕ್ರಿಶ್ಚಿಯಾನಿಟಿಯ ಒಂದು ಪಾದ್ರಿ ಬರ್ತಾರೆ, ಅವರ ಹೆಸರು ಜೀವರತ್ನಯ್ಯ ಅಂತ. ಅವನು ಹೇಗೆ ಜನಗಳಿಗೆಲ್ಲ ಒಂದು ಉಪಕಾರ ಮಾಡಿ ಅವನು ಅವರಿಂದ ಹೇಗೆ ಯೂಸ್ ತಗೊಳ್ತಿರ್ತಾನೆ, ಅವ್ರನ್ನ ಮತಾಂತರ ಮಾಡಕ್ಕೆ ಒಂದು ಮಾಡ್ತಿರ್ತಾನೆ ಅನ್ನೋದನ್ನ ಇಲ್ಲಿ ಬರ್ದಿದ್ದಾರೆ ಕುವೆಂಪು ಅವರು. ಅದನ್ನ ಓದಿ ಫ್ರೆಂಡ್, ಚೆನ್ನಾಗಿದೆ. ಒಂದು ಬೈಸಿಕಲ್ದೆ ಒಂದು ಅಧ್ಯಾಯ ಬರ್ದಿದ್ದಾರೆ, ಅದು ತುಂಬಾನೇ ನಿಮಗೆ ಒಂದು ಹಾಸ್ಯವಾಗಿ ಬರೀತಾರೆ. ಹಾಗೆ ಈ ಕಾದಂಬರಿ ಓದುವಾಗ ನಿಮ್ಗೆ ಅನ್ಸ್ಬೋದು ದೊಡ್ಡ ಕಾದಂಬರಿನ ತಗೊಂಡ್ಬಿಟ್ನೇನೋ ಅಂತ. ಅದು ಓದಾದ್ಮೇಲೆ ನಿಜವಾಗ್ಲೂ ಫ್ರೆಂಡ್ಸ್ ಇದು ನಿಮ್ಗೆ ವರ್ತ್ ಅನ್ಸುತ್ತೆ, ಮತ್ತೆ ನಿಮ್ಗೆ ಆಲ್ ಟೈಮ್ ಫೇವ್ರೇಟ್ ಆಗುತ್ತೆ. ಒಂಥರ ನಿಮ್ಗೆ ಖುಷಿ ಆಗುತ್ತೆ, ನಾನು ಒಂದು ಒಳ್ಳೆ ಪ್ರಸಿದ್ಧವಾದ ಕಾದಂಬರಿ, ಅದು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರೋದು ಓದ್ನಲ್ಲ ಅಂತ ಕೊನೆಗೆ ನನಗೂ ಕೂಡ ಅನ್ನಿಸ್ತು. ಸೊ ಈ ಕಾದಂಬರಿನ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಇದನ್ನ ತಗೊಳ್ಳಿ ಹಾಗೂ ಇದನ್ನ ಓದಿ ಖುಷಿ ಪಡಿ. ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಹಾಕಿ ಹಾಗೂ ನನ್ನ ಚಾನಲ್ನ ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಥ್ಯಾಂಕ್ ಯು.